ಚರ್ಚೆಗೆ ತೊಡಕೊಳ್ಳೋಣ. ಮೊದಲಿಗೆ ಇವನು ಪ್ರಯೋಗ ಮಾಡಿದ ಸಾಹಿತ್ಯ ರೂಪ ಇದೆಯಲ್ಲ ಷಟ್ಪದಿ, ಇವನು ಮತ್ತು ಇವನ ಅನಂತರದಲ್ಲಿ ಅನೇಕರು ಈ ರೂಪವನ್ನು ಪ್ರಯೋಗ ಮಾಡ್ತಾರಲ್ಲ, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇವನ ಕಾವ್ಯ, ಇವನ ವೈಯಕ್ತಿಕ ಜೀವನದ ಹಿನ್ನೆಲೆ ಇವುಗಳನ್ನೆಲ್ಲ ನೋಡೋಣ. ನಿಮಗೆ ಚಾಮರಸ ಮತ್ತು ಲಕ್ಷ್ಮೀಶ ಇಬ್ಬರ ಪಠ್ಯಗಳನ್ನು ಸಿಲೆಬಸ್ ಇಟ್ಟಿದ್ದಾರೆ. ಇವರಿಬ್ಬರು ಬರೆದದ್ದು ಷಟ್ಪದಿಯಲ್ಲಿ. ಸೊ ಹಾಗಾಗಿ ಷಟ್ಪದಿಯ ಸಾಹಿತ್ಯಿಕ ರೂಪದ ಸಾಧ್ಯತೆ, ಅನನ್ಯತೆ, ವೈಶಿಷ್ಟ್ಯಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಂಡು ಇವರ ಪಠ್ಯಗಳಿಗೆ ಪ್ರವೇಶ ಮಾಡೋಣ. ಷಟ್ಪದಿ ಅನ್ನೋ ಸಾಹಿತ್ಯ ಪ್ರಕಾರ ಇದೆಯಲ್ಲ, ಮಧ್ಯಕಾಲೀನ ಸಾಹಿತ್ಯ ರೂಪಗಳಲ್ಲೆಲ್ಲ ಹೆಚ್ಚು ಜನಪ್ರಿಯವಾದದ್ದು ಕೂಡ ಹೌದು. ಹೆಸರೇ ಹೇಳೋ ಹಾಗೆ ಇದು 6 ಸಾಲಿನ ಪದ್ಯ. ಇದು ಮೊದಲು ಅಂಶಗಣಾತ್ಮಕವಾಗಿತ್ತು. 1ನೇ ನಾಗವರ್ಮ ತನ್ನ ಚಂದೋಂಬದಿಯಲ್ಲಿ ಇದರ ಲಕ್ಷಣವನ್ನು ಹೇಳುತ್ತಾನೆ. ಅದೇನು ಅಂತ ಹೇಳಿದ್ರೆ, ಮಂದರ ಧರಗಣಂ ಬಂದಿರ್ಕಾರಂತೆದೊಳ್. ಫಸ್ಟ್ ಲೈನು ಮಂದರ ಧರಗಣಂ, ಸೆಕೆಂಡ್ ಲೈನ್ ಬಂದಿರ್ಕಾರಂತೆದೊಳ್, ಥರ್ಡ್ ಲೈನ್ ಕುಂದದೆ ನೆಲಸುಗೆ ಮದನಹರಂ. ಮೊದಲನೇ ಲೈನ್ ಮಂದರ ಧರಗಣಂ, ಎರಡನೇದು ಬಂದಿರ್ಕಾರಂತೆದೊಳ್, ಮೂರನೇ ಲೈನ್ ಕುಂದದೆ ನೆಲಸುಗೆ ಮದನಹರಂ, ನಾಲ್ಕನೇ ಲೈನ್ ಇಂದು ನಿಭಾನನೆ, ಐದನೇ ಲೈನ್ ಮುಂದನ ತೆರನುಮಿ, ಆರನೇ ಲೈನ್ ಮುಂದನ ತೆರನುಮಿ, ಮುಂದನ ತೆರನುಮಿ, ಕೊನೆ ಲೈನ್ ಎಂದಮೆ ಯಾಗಳ್ಕೆ ಷಟ್ಪದಿ ಕೇಳು. ಎಂದಮೆ ಯಾಗಳ್ಕೆ ಷಟ್ಪದಿ ಕೇಳು. ಇದು 6 ಸಾಲಿನ ಪದ್ಯ. ಇದು ಷಟ್ಪದಿಯ ಲಕ್ಷಣವೂ ಹೌದು, ಷಟ್ಪದಿಯ ಲಕ್ಷ್ಯ ಪದ್ಯ, ಉದಾಹರಣಾ ಪದ್ಯವೂ ಹೌದು. ಇದೇನು ಹೇಳುತ್ತೆ ಅಂದರೆ, ಮಂದರ ದರಗನಂ ಬಂದಿರ್ಕಾರಂತೆದೊಳ್ ಕುಂದದೆ ನೆಲಸುಗೆ ಮದನಹರಂ ಇಂದು ನಿಬಾನನೆ ಮುಂದನ ತೆರನುಮಿ ಎಂದಮೆಯಾಗಳಕ್ಕೆ ಷಟ್ಪದಿ ಕೇಳು. ಈ ಲಕ್ಷಣ ಪದ್ಯ ಇದೆಯಲ್ಲ, ಇದು ಅಂಶ ಷಟ್ಪದಿಯ ಲಕ್ಷಣವನ್ನು ಹೇಳುತ್ತೆ. ಅಂಶ ಷಟ್ಪದಿಯ ಲಕ್ಷಣವನ್ನು ಹೇಳುತ್ತೆ. ಮೊದಲನೇ ಸಾಲಿನಲ್ಲಿ ಅಂಶ ಷಟ್ಪದಿಯನ್ನು ಹಾಕೋದಾದರೆ ನೀವು ವಿಷ್ಣು 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 ವಿಷ್ಣು, ಮಂದರ ಧರಗನಂ, ಬಂದಿರ್ಕಾರಂತೆದೊಳ್ ವಿಷ್ಣು ವಿಷ್ಣು, ಅಂದರೆ ಮೊದಲನೇ ಸಾಲಿನಲ್ಲಿ 2 ವಿಷ್ಣು, ಎರಡನೇ ಸಾಲಿನಲ್ಲಿ 2 ವಿಷ್ಣು, ಮೂರನೇ ಸಾಲಿನಲ್ಲಿ 3 ವಿಷ್ಣು 1 ಗುರು, ನಾಲ್ಕನೇ ಸಾಲಿನಲ್ಲಿ 2 ವಿಷ್ಣು, ಐದನೇ ಸಾಲಲ್ಲಿ 2 ವಿಷ್ಣು, ಆರನೇ ಸಾಲಿನಲ್ಲಿ 3 ವಿಷ್ಣು 1 ಗುರು. ಹೀಗಿದನ್ನು ನೀವು ವಿಂಗಡಿಸಬಹುದು. ಅಂದರೆ 1, 2, 3, 4, 5ನೇ ಸಾಲುಗಳು ಒಂದು ಸಮನಾಗಿಯೂ 3 ಮತ್ತು 6ನೇ ಸಾಲುಗಳು ಒಂದು ಸಮನಾಗಿ ಇರುತ್ತವೆ. 1, 2, 3, 1, 2, 4, 5 ಒಂದು ಸಮ, 3 ಮತ್ತು 6 ಒಂದು ಸಮ. 3 ಮತ್ತು 6ನೇ ಪಾದಗಳಿವೆಯಲ್ಲ, ಅವು 1, 2ನೇ ಪಾದಗಳ 1.5 ಅಷ್ಟು, 1.5 ನಷ್ಟು ಉದ್ದವಾಗಿರುತ್ತವೆ. 6ನೇ ಸಾಲು 4, 5ನೇ ಸಾಲುಗಳ 1.5 ಅಷ್ಟು ಉದ್ದ. ಸೊ ಇದು ಗಮನಿಸಿದ್ರೆ ನಮಗೆ ಲಕ್ಷಣ. ಮುಂದೆ ಈ ಅಂಶ ಷಟ್ಪದಿಯೇ 12-13ನೇ ಶತಮಾನದ ಹೊತ್ತಿಗೆ ಮಾತ್ರ ಷಟ್ಪದಿಯಾಗಿ ಪರಿವರ್ತನೆ ಹೊಂದುತ್ತೆ. ಶರಣರ ಅನೇಕ ವಚನಗಳು ಈ ಅಂಶ ಷಟ್ಪದಿಯಲ್ಲಿದ್ವು.
ಷಟ್ಪದಿಯ ಉಲ್ಲೇಖ ನಮಗೆ ಪಂಪ ರನ್ನಾದಿಗಳಲ್ಲಿ ಅಷ್ಟಾಗಿ ಕಂಡು ಬರೋದಿಲ್ಲ. ಇದು ಹೆಚ್ಚು ಕಂಡು ಬರೋದು ರಾಘವಾಂಕನಿಂದ ಮುಂದೆ. ಆದರೆ ಪೋಲಾಳು ದಂಡನಾಥ ಎನ್ನುವನು ತನ್ನ ಹರಿಚಾರಿತ್ರ್ಯವನ್ನು ಷಟ್ಪದಿಯಲ್ಲಿ ಬರೆದಿದ್ದ ಅಂತ ಹರಿಹರದ ಒಂದು ಶಾಸನ ಹೇಳುತ್ತೆ. ಆದರೆ 13-14ನೇ ಶತಮಾನದಿಂದ ಅಂಶ ಷಟ್ಪದಿ ಮಾತ್ರ ಷಟ್ಪದಿಯಾಗಿ ಪರಿವರ್ತಿತ ಆದಮೇಲೆ ಇದು ಅನೇಕ ಟೀಸಲುಗಳಾಗಿ ಒಡೆದುಕೊಳ್ತು. ಬಹಳ ಪ್ರಸಿದ್ಧವಾದ 6 ಪ್ರಕಾರಗಳು ಹುಟ್ಕೊಂಡ್ವು, ನಿಮ್ಗೆ ಗೊತ್ತಿರೋ ಹಾಗೆ. ಶರಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ ಅಂತ. ಶರಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ ಅಂತ. ಸಾಮಾನ್ಯವಾಗಿ ನಾವು ಷಟ್ಪದಿ ಬಗ್ಗೆ ಹೇಳುವಾಗ ಏನು ಹೇಳಬೇಕು ಅಂತ ಹೇಳಿದ್ರೆ, ಇದು ಮೂಲದಲ್ಲಿ ಅಂಶ ಷಟ್ಪದಿ, ಕಾಲಾಂತರದಲ್ಲಿ ಮಾತ್ರ ಷಟ್ಪದಿ ಆಯಿತು. ಎರಡನೇದು ಇದು ಗೇಯ ಪ್ರಧಾನವಾದ ಛಂದಸ್ಸು. ಇದೊಂದು ಹಾಡುಗಬ್ಬ, ಹಾಡಿನ ಮಟ್ಟು. 3 ಮತ್ತು 6ನೇ ಸಾಲುಗಳಲ್ಲಿ ಕೊನೆಗೆ ಒಂದು ಗುರು ಬರೋದು ಕಡ್ಡಾಯ. ಒಂದು 2 4 5ನೇ ಪಾದಗಳಿಗಿಂತ 3 ಮತ್ತು 6ನೇ ಪಾದಗಳು 1.5 ದೀರ್ಘವಾಗಿರುತ್ತವೆ. 1 2 4 5ನೇ ಪಾದಗಳು ಒಂದು ಸಮನಾಗಿರುತ್ತವೆ. 3 ಮತ್ತು 6ನೇ ಪಾದಗಳು ಒಂದು ಸಮನಾಗಿರುತ್ತವೆ. ಆದರೆ ಉದ್ದದ ದೃಷ್ಟಿಯಿಂದ 3 ಮತ್ತು 6 1 2 4 5ಕ್ಕಿಂತ ಸ್ವಲ್ಪ 1.5 ಪಟ್ಟು ಉದ್ದವಾಗಿರುತ್ತೆ. ಇದರಲ್ಲಿ ಅನೇಕ ಲಯ ವೈವಿಧ್ಯಗಳು ಕಾಣಿಸುತ್ತವೆ ಅಂತ ಹೇಳಿದೆ. ಈ ಲಯ ವೈವಿಧ್ಯಗಳೇ ಅದರ ಒಳಗಿನ ಭಿನ್ನ ಪ್ರಕಾರಗಳ ಹುಟ್ಟಿಗೆ ಕಾರಣ. ಶರಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ ಅಂತ ಏನು ಹೇಳಿದೆ ಅದಕ್ಕೆ. ಹೀಗೆ ಅನೇಕ ಈ 6 ಮುಖ್ಯ ಪ್ರಕಾರಗಳು ಷಟ್ಪದಿಯಲ್ಲಿದ್ದರೂ ಹೆಚ್ಚು ಪ್ರಯೋಗ ಆಗಿರೋದು ಭಾಮಿನಿ, ವಾರ್ಧಕ. ಅವು ಕವಿಪ್ರಿಯವಾದ ಷಟ್ಪದಿಯ ಬಂಧಗಳು. ಶರ, ಕುಸುಮ, ಭೋಗ ಮತ್ತು ಪರಿವರ್ಧಿನಿ ಇವುಗಳನ್ನು ಅಷ್ಟಾಗಿ ಬಳಸಿದ್ದಿಲ್ಲ ನಮ್ಮ ಕವಿಗಳು. ನಿಮಗೆ ಸ್ವಲ್ಪ ಸೂಕ್ಷ್ಮದಲ್ಲಿ ನಾನು ಒಂದೊಂದರ ಲಕ್ಷಣವನ್ನು ಹೇಳಿಬಿಡೋದಾದರೆ, ಶರ ಷಟ್ಪದಿ ತಗೊಳ್ಳಿ. ಅದರಲ್ಲಿ ಏನು ಲಕ್ಷಣ ಅಂತ ಹೇಳಿದ್ರೆ, ಮೊದಲನೇ ಸಾಲಿನಲ್ಲಿ ಶರದಲ್ಲಿ 4 4, ಎರಡನೇ ಸಾಲಿನಲ್ಲಿ 4 4, ಅಂದರೆ 4 4 ಮಾತ್ರೆ ಗಣಗಳು, 2 ಗಣ. ಮೊದಲನೇ ಸಾಲಿನಲ್ಲಿ 4 ಮಾತ್ರೆ 2 ಗಣಗಳು, ಎರಡನೇ ಸಾಲಿನಲ್ಲೂ 4 ಮಾತ್ರೆ 2 ಗಣ, ಮೂರನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣ ಪ್ಲಸ್ ಗುರು. ಗಮನಿಸ್ಕೊಳ್ಳಿ, ಮೊದಲನೇ ಸಾಲಿನಲ್ಲಿ 4 ಮಾತ್ರೆ 2 ಗಣ, ಎರಡನೇ ಸಾಲಿನಲ್ಲೂ 4 ಮಾತ್ರೆ 2 ಗಣ, ಮೂರನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣ ಪ್ಲಸ್ 1 ಗುರು. ಇನ್ನು 4 5 6ನೇ ಸಾಲುಗಳು ಇವನ್ನೇ ಮೇಲಿನ 3 ಸಾಲುಗಳನ್ನ ಅನುಸರಿಸುತ್ತವೆ. ಇದು ಶರ ಷಟ್ಪದಿಯ ಲಕ್ಷಣ. ಇನ್ನು ಕುಸುಮ ಷಟ್ಪದಿಯಲ್ಲಿ ಮೊದಲನೇ ಸಾಲಿನಲ್ಲಿ ಮತ್ತು ಎರಡನೇ ಸಾಲಿನಲ್ಲಿ, ಮೊದಲ 2 ಸಾಲುಗಳಿಲ್ಲ, 1 ಮತ್ತು 2ನೇ ಸಾಲಿನಲ್ಲಿ 5 ಮಾತ್ರೆ 2 ಗಣ, ಮೂರನೇ ಸಾಲಿನಲ್ಲಿ 5 ಮಾತ್ರೆಯ 3 ಗಣ ಪ್ಲಸ್ 1 ಗುರು. ಅಂದರೆ 5 × 2 5 × 2 5 × 3 ಪ್ಲಸ್ ಗುರು.
ಮುಂದಿನ 3 ಸಾಲುಗಳು ಇದನ್ನೇ ಅನುಸರಿಸುತ್ತವೆ. ಇನ್ನು ಭೋಗ ಷಟ್ಪದಿಯಲ್ಲಿ ಒಂದು ಮತ್ತು ಎರಡನೇ ಸಾಲುಗಳಲ್ಲಿ 3 ಮಾತ್ರೆ 4 ಗಣ, ಮೂರನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣ ಪ್ಲಸ್ 1 ಗುರು. ಮುಂದಿನ 3 ಸಾಲುಗಳು ಹೀಗೆ ಇರುತ್ತವೆ. 3 ಇಂಟು 4 ಫಸ್ಟ್ 2 ಲೈನ್, ಮೂರನೇ ಲೈನ್ 3 ಇಂಟು 6 ಪ್ಲಸ್ 1 ಗುರು. 3 ಇಂಟು 6 ಇಂಟು ಮೇಡಮ್ ಇಂಟು ಹಾಂ 3 ಇಂಟು 6 ಪ್ಲಸ್ ಗುರು. ಮುಂದಿನ 3 ಸಾಲು ಹಿಂಗೆ ಇರುತ್ತೆ. ಇನ್ನು 4ನೇದು ಭಾಮಿನಿ ಷಟ್ಪದಿ. ಈ ಭಾಮಿನಿ ಷಟ್ಪದಿ ಇದೆಯಲ್ಲ, ಇದು ಶರ ಮತ್ತು ಭೋಗ ಷಟ್ಪದಿ ಎರಡನ್ನೂ ಸೇರಿಸ್ಕೊಂಡು ರಚನೆ ಆಗಿರುವಂಥದ್ದು. ಭೋಗ ಶರ ಎರಡು ಈಕ್ವಲ್ ಟು ಭಾಮಿನಿ ಅಂತ ಹೇಳಬೇಕು ನೀವು. ಯಾಕಂದರೆ ಮೊದಲನೇ ಸಾಲಿನಲ್ಲಿ ಇಲ್ಲಿ ಮೊದಲು 1, 2ನೇ ಸಾಲುಗಳಲ್ಲಿ ಭಾಮಿನಿ ಷಟ್ಪದಿಯಲ್ಲಿ 3 ಮತ್ತು 4 ಮಾತ್ರೆ 2 ಗಣ, ಅಂದರೆ 3, 4, 3, 4 ಒಟ್ಟು 14 ಮಾತ್ರ ಗಣಗಳು. ತ್ರೀ ಪ್ಲಸ್ 4 ಇಂಟು 2 ಎಲ್ಲಿ ಅಂದರೆ ಫಸ್ಟ್ 2 ಲೈನ್ಸ್. ಅಂದರೆ ಇದರಲ್ಲಿ 3 ಮಾತ್ರೆ ಮತ್ತು 4 ಮಾತ್ರೆ ಗಣ ಎರಡೆರಡು ಸೇರಬೇಕು. 3, 4 ಅಂದರೆ 1 ಗಣ, 3, 4 ಮತ್ತೊಂದು ಗಣ, 3, 4, 3, 4 ಮೊದಲ 2 ಸಾಲುಗಳಲ್ಲಿ. ಅಂದರೆ 3, 4 ಮಾತ್ರೆ 2 ಗಣಗಳು ಮೊದಲ 2 ಸಾಲುಗಳಲ್ಲಿ. ಮೂರನೇ ಸಾಲಿನಲ್ಲಿ 3, 4 ಮಾತ್ರೆಯ 3 ಗಣಗಳು ಪ್ಲಸ್ 1 ಗುರು. ಇಲ್ಲಿ ಲೆಕ್ಕ ಹಾಕಿ 3, 4 ಮಾತ್ರೆ 2 ಗಣಗಳು ಅಂದರೆ ಒಟ್ಟು ಎಷ್ಟು ಗಣಗಳಾದಂಗಾಯಿತು? ಅಷ್ಟು ಎಷ್ಟು ಗಣಗಳು? 7 ಪ್ಲಸ್ 7 ಮೇಡಮ್ 14 ಒಂದು ಸಾಲಿನಲ್ಲಿ. ಹೌದು ಮೇಡಮ್, 1, 2ನೇ ಸಾಲಿನಲ್ಲಿ 14 ಆಗುತ್ತೆ. 3ನೇ ಸಾಲಲ್ಲಿ 21 ಪ್ಲಸ್ 1 ಗುರು 23 ಆಗುತ್ತೆ. ಕರೆಕ್ಟ್ ರೀ? ಸೊ ಇದು ಭಾಮಿನಿಯ ಲಯ, ಅಂದರೆ ಇಲ್ಲಿ ಇದು ಮಿಶ್ರ ಲಯ. ಇದರಲ್ಲಿ ಬರೀ 3 ಮಾತ್ರೆ ಲಯ ಇರಂಗಿಲ್ಲ, ಬರೀ 4 ಮಾತ್ರೆ, 2 ಮಿಕ್ಸ್. 3, 4, 3, 4. ಮೊದಲನೇ ಸಾಲಿನಲ್ಲಿ 3, 4, 3, 4. ಎರಡನೇ ಸಾಲಲ್ಲಿ 3, 4, 3, 4. ಮೂರನೇ ಸಾಲಲ್ಲಿ 3, 4, 3, 4, 3, 4 ಪ್ಲಸ್ ಗುರು 23. ಮುಂದಿನ 3 ಸಾಲು ಹಿಂಗೆ ಇರುತ್ತೆ. ಇನ್ನು ವಾರ್ಧಕ ಇದೆಯಲ್ಲ, ಅದರ ಮೊದಲು 2 ಸಾಲುಗಳು 5 ಇಂಟು 4. ಐದು ಇಂಟು 4 ಮೊದಲ 2 ಸಾಲುಗಳು 5 ಇಂಟು 4 ಅಂದರೆ 5 ಮಾತ್ರೆಯ 4 ಗಣಗಳು. ಮೂರನೇ ಸಾಲಲ್ಲಿ 5 ಇಂಟು 6 ಅಂದರೆ 5 ಮಾತ್ರೆಯ 6 ಗಣಗಳು ಪ್ಲಸ್ 1 ಗುರು.
ಮುಂದಿನ 3 ಸಾಲು ಹಿಂಗೆ ಇರುತ್ತೆ. ಇನ್ನು ಪರಿವರ್ಧಿನಿ ಷಟ್ಪದಿ ಅಂತಿದೆಯಲ್ಲ, ಅದು 4 ಅದರ ಮೊದಲ 2 ಸಾಲುಗಳಿದೆಯಲ್ಲ, ಅವು 4 × 4 ಅಂದರೆ 4 ಮಾತ್ರೆಯ 4 ಗಣಗಳು ಪ್ರತಿ ಸಾಲಲ್ಲಿ. 4 × 4 16. ಪರಿವರ್ಧಿನಿ ಷಟ್ಪದಿಯ ಮೊದಲ 2 ಸಾಲುಗಳಲ್ಲಿ 4 ಮಾತ್ರೆಯ 4 ಗಣಗಳು, 4 × 4 × 16 ಅಂದರೆ 16 ಗಣ ಒಟ್ಟು 16 ಮಾತ್ರೆ. 4 ಮಾತ್ರೆಯ 4 ಗಣಗಳು. 3ನೇ ಸಾಲಲ್ಲಿ 4 ಮಾತ್ರೆಯ 6 ಗಣಗಳು ಪ್ಲಸ್ 1 ಗುರು. ಓಕೆ, 4 × 6 ಪ್ಲಸ್ 1 ಗುರು. ಮುಂದಿನ 3 ಸಾಲು ಹಿಂಗೆ ಇರುತ್ತೆ. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಮೇಲ್ಗಡೆ ಇದೆ ನೋಡಿ ಶರಕುಸುಮ ಭೋಗ. ಶರಕುಸುಮ ಭೋಗ ಇದೆಯಲ್ಲ, ಆ 3 ಮುಂದೆ ವಿಸ್ತಾರವಾಗಿ ಬೆಳೆದು ಭಾಮಿನಿ ವಾರ್ಧಕ ಪರಿವರ್ಧಿನಿಗಳಾಗಿ ಬೆಳೆದಿವೆ. ಹೆಂಗೆ ಅಂತೀರಾ? ಷಟ್ಪದಿಯ ಘನಯೋಜನೆಯನ್ನು ಗಮನಿಸಿ. 4 × 2 4 ಮಾತ್ರೆ 2 ಗಣಗಳು ಪ್ರತಿ ಸಾಲಿನಲ್ಲಿ ಬರ್ತಿದ್ವು. ಆ 4 ಮಾತ್ರೆ ಘನ ಯೋಜನೆಯೇ ಡಬಲ್ ಆಗಿ ಪರಿವರ್ಧನೆಯಾಗಿದೆ. 4 × 2 ಶರ, 4 × 4 ಪರಿವರ್ಧನೆ. ಇನ್ನು ಕುಸುಮ ಷಟ್ಪದಿ ಇದೆಯಲ್ಲ, 5 × 2 5 ಮಾತ್ರೆ 2 ಗಣಗಳು ಪ್ರತಿ ಸಾಲಿನಲ್ಲಿ. 5 × 2 ಇತ್ತಲ್ಲ ಕುಸುಮ ಷಟ್ಪದಿ, ಆ 5 × 4 ಆಗಿ ಅಂದರೆ ಅದೇ ಡಬಲ್ ಆಗಿ ಏನಾಗಿದೆ, ವಾರ್ಧಕ ಷಟ್ಪದಿ ಆಗಿದೆ. ಶರ ಪರಿವರ್ಧನೆಯಾಗಿದೆ, ಕುಸುಮ ವಾರ್ಧಕವಾಗಿ ವಿಸ್ತರಿಸಿಕೊಂಡಿದೆ. ಇನ್ನು ಭೋಗ ಇದೆಯಲ್ಲ, ಆ ಭೋಗ ಮತ್ತು ಶರ ಎರಡು ಮಿಕ್ಸ್ ಆಗಿ ಭಾಮಿನಿಯಾಗಿದೆ. ಅಂದರೆ ಭೋಗ 3 ಮಾತ್ರೆಯ ಲಯ, 3 × 4 ಇತ್ತು. ಆ 3 ಪ್ಲಸ್ ಶರದ 4 ಮಾತ್ರೆಯ ಗಣ. ಭೋಗ = ಶರ = ಭಾಮಿನಿ. ಭೋಗ = ಶರ = ಭಾಮಿನಿ. ಸೊ ಇಲ್ಲಿ ಪ್ರಧಾನವಾಗಿ 3 ಲಯಗಳು ಬಳಕೆಯಾಗಿವೆ. 3 ಮಾತ್ರೆಯ ಲಯ, 4 ಮಾತ್ರೆಯ ಲಯ ಮತ್ತು 5 ಮಾತ್ರೆಯ ಲಯ. ನಾನು ಹಿಂದಿನ ಕ್ಲಾಸಲ್ಲಿ ಏನು ಹೇಳಿದ್ದೆ ಅಂದರೆ, ನಿಮಗೆ ರಗಳೆಯ ಉತ್ಸಾಹ ಲಯ, ಮಂದಾನಿಲ ಲಯ ಮತ್ತು ಲಲಿತ ಲಯಗಳೇ ಮುಂದೆ ಷಟ್ಪದಿಯ ಜನ್ಮಕ್ಕೆ ಉಗಮಕ್ಕೆ ಕಾರಣವಾಗದವು ಅನ್ನೋದನ್ನು ಹೇಳಿದ್ದೆ. ಉತ್ಸಾಹ ಲಯ, ಮಂದಾನಿಲ ಲಯ ಮತ್ತು ಲಲಿತ ಲಯಗಳೇ ಮುಂದೆ ಷಟ್ಪದಿಯ ಉಗಮಕ್ಕೆ ದಾರಿ ಮಾಡಿಕೊಟ್ವು ಅಂತ ಹೇಳಿದ್ನಲ್ಲ, ಅದಕ್ಕೆ ಇದೇ ಕಾರಣ, ಇದೇ ಸಾಕ್ಷಿ. These are the vital evidence to prove that Shatpadi is emerged from ರಗಳೆ ಆರ್ ಮಾತ್ರಾಲಯ. ಇನ್ನು ಈ ರಗಳೆಗಳಲ್ಲಿ ಶರ ಕುಸುಮ ಭೋಗಗಳಿಗಿಂತ ಹೆಚ್ಚಾಗಿ ವಾರ್ಧಕ ಪರಿವರ್ಧಿನಿ ಭಾಮಿನಿಗಳು ಬಳಕೆಯಾಗಿದೆ. ಅಂದರೆ ಭಾಮಿನಿಯನ್ನು ಬಳಸಿದವರಲ್ಲಿ ಕುಮಾರವ್ಯಾಸ ಮತ್ತು ತೊರವೆ ನರಹರಿ ಇಂಥವರು ನಿದರ್ಶನವಾಗಿ ನಿಲ್ತಾರೆ ನಿಮಗೆ. ರಾಘವಾಂಕ, ಲಕ್ಷ್ಮೀಶ ಇವರೆಲ್ಲ ವಾರ್ಧಕವನ್ನು ಬಳಸಿದರು. ಭೀಮಕವಿ ಬಸವಪುರಾಣ ಬರೆಯುವಾಗ ಭಾಮಿನಿಯನ್ನೇ ಬಳಸ್ತಾರೆ.
ಭಾಮಿನಿ ಸಂಪ್ರದಾಯದಲ್ಲಿ ಕನ್ನಡದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕಾವ್ಯಗಳು ರಚನೆಯಾಗಿವೆ. ವಿಶೇಷವಾಗಿ ಈ ಪ್ರಕಾರದಲ್ಲಿ ಹೆಚ್ಚು ದುಡಿದವರು ವೀರಶೈವ ಮತ್ತು ವೈದಿಕ ಕವಿಗಳು. ಜೈನ ಕವಿಗಳು ಕಡಿಮೆ, ಆದರೂ ಸಾಳ್ವ ತನ್ನ ಭಾರತವನ್ನು ಇದರಲ್ಲೇ ಷಟ್ಪದಿಯಲ್ಲೇ ಬರೆದಿದ್ದ. ಇಂಥ ಷಟ್ಪದಿಯ ಪ್ರಕಾರವನ್ನು ಭಾಮಿನಿಯಲ್ಲಿ ದುಡಿಸ್ಕೊಂಡವರಲ್ಲಿ ಮತ್ತೆ ನಿಮಗೆ ಪ್ರಕೃತ ಪಠ್ಯಕ್ಕೆ ನಿಯಮಿತವಾಗಿರುವ ಚಾಮರಸ ಕೂಡ ಪಾಪ. ಭಾಮಿನಿಯ ಲಯವನ್ನು ಬಳಸ್ಕೊಂಡವರಲ್ಲಿ ಚಾಮರಸ ಕೂಡ ಒಬ್ಬ. ಅಂದರೆ ಕುಮಾರವ್ಯಾಸ, ಚಾಮರಸ, ಬಸವ ಕವಿ ಮುಂತಾದವರು ಭಾಮಿನಿ ಲಯವನ್ನು ಬಳಸ್ಕೊಂಡ್ರು. ಇದೊಂದು ಬಳಕುವ ಲಯ. ಉತ್ಸಾಹ ಮತ್ತು ಆವೇಗ ಎರಡನ್ನೂ ತನ್ನೊಳಗೆ ಅಡಗಿಸಿಟ್ಕೊಂಡಂತಹ ಒಂದು ಲಯ ಪ್ರಕಾರ ಇದು. ಇದರ 3 ಮಾತ್ರೆಯ ಲಯ ಚಪಲತೆಗೂ, 4 ಮಾತ್ರೆಯ ಲಯ ಮಂದಗಮನದ ನಡೆಗೂ ಅನುಕೂಲವಾದದ್ದು. ಆದ್ದರಿಂದ ಈ ಮಿಶ್ರಲಯವನ್ನು ಇವರಿಬ್ಬರು ಬಹಳ ಚೆನ್ನಾಗಿ ಬಳಸ್ಕೊಡ್ತಾರೆ. ವಾರ್ಧಕ್ಯವನ್ನು ಬಳಸ್ಕೊಂಡವರಲ್ಲಿ ರಾಘವಾಂಕ, ಲಕ್ಷ್ಮೀಶ ಮುಂತಾದವರು ಮುಖ್ಯರು. ಇನ್ನು ತೊರವೆ ನರಹರಿ ಅಂತವರು ಪರಿವರ್ಧನೆಯನ್ನು ಬಳಸ್ಕೊಂಡಿದ್ದು ಉಂಟು. ಆದ್ಯಂತವಾಗಿ ಅಲ್ಲದಿದ್ದರೂ ಅಲ್ಲಲ್ಲಿ ಈ ಶರಕುಸುಮ ಭೋಗ ರಗಳೆಗಳು ಅಲ್ಲಲ್ಲಿ ಷಟ್ಪದಿಗಳು ಅಲ್ಲಲ್ಲಿ ಪ್ರಾಯೋಗಿಕವಾಗಿ ನಮ್ಮ ಕವಿಗಳ ಪ್ರತಿಭಾಶಕ್ತಿಯ ಮಿಂಚುವಿಕೆಗೆ ಕಾರಣ ಆಗಿರೋದು ಉಂಟು. ಹೀಗಿರುತ್ತಾ ಈ ಸಾಹಿತ್ಯ ರೂಪವನ್ನು ಚಾಮರಸ, ಕುಮಾರವ್ಯಾಸಾದಿಗಳು ಹೇಗೆ ಬಳಸ್ಕೊಂಡ್ರು ಅನ್ನೋದು ಕುತೂಹಲಕ್ಕೆ ಯೋಗ್ಯವಾದ ವಿಷಯ. ಅದರಿಂದ ನಾವೀಗ ಚಾಮರಸ ಮತ್ತು ಅವನ ಪ್ರಭುಲಿಂಗ ಲೀಲೆಯನ್ನು ಅಭ್ಯಾಸ ಮಾಡುವಾಗ ಈ ಸಂಗತಿಯನ್ನು ಸ್ವಲ್ಪ ಪ್ರಾಯೋಗಿಕವಾಗಿ ಗಮನಿಸೋದಕ್ಕೆ ಅವಕಾಶ ಇದೆ. ಇನ್ನು ನಾವು ಚಾಮರಸನ ವಿಷಯಕ್ಕೆ ಬರೋಣ. ಮಧ್ಯಕಾಲೀನ ಭಕ್ತಿ ಪರಂಪರೆಯಲ್ಲಿ ಚಾಮರಸನಿಗೆ ಒಂದು ಗಣ್ಯವಾದ ಸ್ಥಾನವಿದೆ. ಇವನ ಕಾಲಮಾನ, ಇವನ ಮೂಲಸ್ಥಳ, ಇವನ ಕಾವ್ಯ ಕರ್ತೃತ್ವ ಶಕ್ತಿ, ಇವುಗಳ ಬಗ್ಗೆ ಎಲ್ಲ ನಮ್ಮ ಸಾಹಿತ್ಯ ಪರಂಪರೆಯೊಳಗೆ ನಿಷ್ಕೃಷ್ಟವಾಗಿ ಹೇಳಬಹುದಾದ ಯಾವ ಸಂಗತಿಗಳು ಲಭ್ಯ ಇಲ್ಲ. ಚಾಮರಸ ತಾನಾಗಿ ತನ್ನ ಬಗ್ಗೆ, ತನ್ನ ಕೃತಿಗಳ ಬಗ್ಗೆ, ತನ್ನ ಕಾಲದ ಬಗ್ಗೆ, ತನ್ನ ಮತನಿಷ್ಠೆಯ ಬಗ್ಗೆ ಏನನ್ನೂ ಎಲ್ಲೂ ಹೇಳ್ಕೊಂಡಿಲ್ಲ. ಇವನ ಪ್ರಭುಲಿಂಗ ಲೀಲೆ ಕಾವ್ಯವನ್ನು ನೀವು ಗಮನಿಸಿದ್ರೆ ಆ ಕೃತಿಯ ಆರಂಭದಲ್ಲಾಗಲಿ, ಮಧ್ಯದಲ್ಲಾಗಲಿ, ಅಂತ್ಯದಲ್ಲಾಗಲಿ ಎಲ್ಲೂ ಇದನ್ನು ತಾನ ಬರ್ಕೊಂಡೆ ಅಂತ ಎಲ್ಲೂ ಹೇಳಿಲ್ಲ. ಕರ್ತೃವಿನ ವಿಚಾರ ಎಲ್ಲೂ ಉಲ್ಲೇಖ ಆಗಿಲ್ಲ. ಹಾಗಾಗಿ ಪ್ರಭುಲಿಂಗ ಲೀಲೆ ಒಂದನ್ನೇ ಆಧಾರವಾಗಿ ಇಟ್ಕೊಂಡಾದ್ರೆ ಅದನ್ನು ಬರೆದವನು ಯಾರು ಅನ್ನೋದು ಅನಿಶ್ಚಿತ. ಆದರೆ ಇವನ ಅನಂತರದಲ್ಲಿ ಬಂದಂತಹ ಅನೇಕರು, ಉದಾಹರಣೆಗೆ ಸಿದ್ದನಂಜೇಶ, ಅದೃಶ್ಯ ಕವಿ, ಶಾಂತಲಿಂಗ ದೇಶಕ, ಇವರೆಲ್ಲ ತಮ್ಮ ಕೃತಿಗಳೊಳಗೆ ಪ್ರಭುಲಿಂಗ ಲೀಲೆ ಕರ್ತೃ ಚಾಮರಸ ಎಂಬುದನ್ನು ನಿಷ್ಕೃಷ್ಟವಾಗಿ ಹೇಳಿದ್ದಾರೆ. ಆದರೆ ತಾನು ಮಾತ್ರ ಹೇಳ್ಕೊಂಡಿಲ್ಲ ಈ ಚಾಮರಸ. ಅದೃಶ್ಯ ಕವಿಯ ಗುರುರಾಜ ಚಾರಿತ್ರ್ಯ, ಸಿದ್ದನಂಜೇಶನ ಗುರುರಾಜ ಚಾರಿತ್ರ್ಯ, ಆಮೇಲೆ ಪದ್ಮನಾಂಕ ಪುರಾಣ, ಶಾಂತಲಿಂಗ ದೇಶಕನ ಭೈರೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಾಕರ, ದೊಡ್ಡ ಕಾವ್ಯದ ಹೆಸರಿದು ನೆನ್ಪಿಟ್ಕೊಳ್ಳಿ. ಶಾಂತಲಿಂಗ ದೇಶಕನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅಂತ. ಸಿದ್ದನಂಜೇಶನ ರಾಘವಾಂಕ ಚಾರಿತ್ರ್ಯ, ಅದೃಶ್ಯ ಕವಿಯ ಗುರುರಾಜ ಚಾರಿತ್ರ್ಯ ನೆನ್ಪಿಟ್ಕೊಳ್ಳಿ. ಅದೃಶ್ಯ ಕವಿಯ ಗುರುರಾಜ ಚಾರಿತ್ರ್ಯ, ಸಿದ್ದನಂಜೇಶನ ರಾಘವಾಂಕ ಚಾರಿತ್ರ್ಯ, ಪದ್ಮನಾಂಕ ಪುರಾಣ ಮತ್ತು ಶಾಂತಲಿಂಗ ದೇಶಕನ
ಭೈರವೇಶ್ವರ ಕಾವ್ಯದ ಕಥಾನನಿಸುತ್ತ ರತ್ನಾಕರ. ಇಲ್ಲೆಲ್ಲ ಪ್ರಭುಲಿಂಗ ಲೀಲೆಯ ಕರ್ತರು ಚಾಮರಸ ಎಂಬುದನ್ನು ನಿಷ್ಕೃಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇವರೆಲ್ಲ ಅವನ ನಂತರ ಬಂದ ಕವಿಗಳು, ವೀರಶೈವ ಕವಿಗಳು. ಅವರು ಬಹುವಿಧವಾಗಿ ಇವನನ್ನು ಕೊಂಡಾಡಿದ್ದಾರೆ. ಇವನ ಶೋಭಕ್ತಿಯನ್ನು, ನಿಷ್ಠೆಯನ್ನು, ಇವನ ಬಗ್ಗೆ ವಿವಿಧ ಕೃತಿಗಳಲ್ಲಿ ನಮಗೆ ಇವನ ಅನಂತರದ ಕವಿಗಳಲ್ಲಿ ತಿಳಿದು ಬರುವ ಸಂಗತಿಗಳೇನು ಅಂತಂದ್ರೆ, ಚಾಮರಸ ವಿಜಯನಗರವನ್ನು ಆಳ್ತಾ ಇದ್ದ ಪ್ರೌಢದೇವರಾಯ ಎನ್ನುವ ಕವಿಯ ಆಸ್ಥಾನದಲ್ಲಿ 101 ವಿರಕ್ತರಲ್ಲಿ ಒಬ್ಬನಾಗಿದ್ದ. ಇವನು ಪ್ರೌಢದೇವರಾಯನಿಗೆ ಮಂತ್ರಿಯಾಗಿದ್ದ ಅಂತ ಕೆಲವರು ಹೇಳೋದುಂಟು. ಆದರೆ ಅದನ್ನ ಚಾರಿತ್ರಿಕ ಆಧಾರಗಳು, ಯಾವ ಆಧಾರಗಳಿಂದಲೂ ಅದನ್ನು ಸಮರ್ಥಿಸ್ಲಿಕ್ಕೆ ಬೇಕಾದ ದಾಖಲೆ ಸಿಕ್ಕೋದಿಲ್ಲ. ಇವನು ಮತದಿಂದ ಬ್ರಾಹ್ಮಣನಾಗಿದ್ದ ಅಂತಲೂ ಕೆಲವರು ಹೇಳ್ತಾರೆ. ಇವನ ವಿಷಯಕವಾಗಿ ಅನೇಕ ದಂತಕಥೆಗಳು ಹುಟ್ಟುಕೊಂಡಿವೆ. ಒಂದು ದಂತಕಥೆ ಹೇಳೋದೇನು ಅಂತ ಹೇಳಿದ್ರೆ, ಇವನು ಮೂಲತಃ ಬ್ರಾಹ್ಮಣ ಮತಸ್ಥನಾಗಿದ್ದ. ಕುಮಾರವ್ಯಾಸನ ತಂಗಿಯನ್ನ ಮದುವೆಯಾಗಿದ್ದ ಅಂತ ಹೇಳಿ ಪ್ರೌಢದೇವರಾಯ ಭಾರತ ಕಾವ್ಯವನ್ನು ಇಬ್ಬರಿಗೂ ಬರೆಯೋದಕ್ಕೆ ಹೇಳಿದಂತೆ 5 ಆಶ್ವಾಸಗಳ ಕುಮಾರವ್ಯಾಸ ಮತ್ತು 5 ಆಶ್ವಾಸಗಳನ್ನ ಚಾಮರಸ ಬರೆದು ರಾಜನಲ್ಲಿಗೆ ಒಯ್ದರೆ ಆಸ್ಥಾನದ ಪಂಡಿತರು ಚಾಮರಸ ಬರೆದ ಕಾವ್ಯ ಹೆಚ್ಚು ಶ್ರೇಷ್ಠವಾದದ್ದು, ಕುಮಾರವ್ಯಾಸನದಲ್ಲ ಅಂತೆಲ್ಲ ಹೇಳಿದ್ರಂತೆ. ಅದಕ್ಕೆ ಕುಮಾರವ್ಯಾಸನಿಗೆ ತುಂಬ ಚಿಂತೆ ಆಯ್ತಂತೆ. ಹೀಗೆಲ್ಲ ಏನೇನೋ ಕಥೆಗಳು ಉಂಟು. ಸಾರಿ, ಕುಮಾರವ್ಯಾಸನ ತಂಗಿಯನ್ನು ಚಾಮರಸ ಮದುವೆ ಆಗಿದ್ದ ಅಂತ ಹೇಳಿದೆ. ಅಥವಾ ಇನ್ನೂ ಕೆಲವರು ಹೇಳೋದು ಚಾಮರಸನ ತಂಗಿಯನ್ನು ಕುಮಾರವ್ಯಾಸ ಮದುವೆ ಆಗಿದ್ದ ಅಂತ. ಹೀಗೆ ಏನೇನೋ ದಂತಕಥೆಗಳು. ಚಾಮರಸನ ತಂಗಿಯನ್ನು ಕುಮಾರವ್ಯಾಸ ಮದುವೆ ಆಗಿದ್ದ ಅಂತ ಹೇಳೋದು ದಂತಕಥೆಯಲ್ಲಿ ಏನಾಗುತ್ತೆ ಅಂದ್ರೆ, ಕುಮಾರವ್ಯಾಸ ಚಾಮರಸನ ಕಾವ್ಯಶಕ್ತಿಯನ್ನ, ಪ್ರತಿಭೆಯನ್ನು ಕಂಡು ಮನದೊಳಗೊಳಗೆ ಕರುಬಿದ್ದಂತೆ. ಹೋಗಿ ತನ್ನ ಹೆಂಡತಿ ಹತ್ರ ಹೇಳಿದಂತೆ ಕುಮಾರವ್ಯಾಸ. ಅದಕ್ಕೆ ಚಾಮರಸನ ಕಾವ್ಯವನ್ನು ತರಿಸಿ ಕುಮಾರವ್ಯಾಸನ ಹೆಂಡತಿ ತನ್ನ ಅಣ್ಣನ ಕಾವ್ಯವನ್ನು ತರಿಸಿ ಸುಟ್ಟು ಹಾಕಿದ್ಲಂತೆ. ಹೀಗೇನೇನೋ ಕಥೆಗಳಿವೆ. ಇನ್ನೊಂದು ಕಥೆಯ ಪ್ರಕಾರ ಹರಿಹರ ರಾಘವಾನ್ ಆದಿಗಳನ್ನ ತನ್ನ ಕಾವ್ಯಶಕ್ತಿಯಿಂದ ಸೋಲಿಸಬೇಕು ಅಂತೇಳಿ ಹಂಪಿಗೆ ಹೋದ ಚಾಮರಸ. ಆದರೆ ಹಂಗಾಗಲಿಲ್ಲ. ಅವರ ಕಾವ್ಯಸಿದ್ಧಿ ಶಿಖರ ಮುಟ್ಟಿತ್ತು. ಅದಕ್ಕೆ ತಾನೇ ಸೋತು ಹಿಂದಕ್ಕೆ ಬಂದ ಚಾಮರಸ ಅಂತೆಲ್ಲ ಹೇಳೋರಿದ್ದಾರೆ. ಹೀಗೆ ಏನೇನೋ ಕಥೆಗಳು. ಕುಮಾರವ್ಯಾಸನ ಮುಂದೆ ತಾನು ತನ್ನ ಶಕ್ತಿಯನ್ನು ತನ್ನ ಸಹೋದರಿಗೆ ಹೀಯಾಳಿಸಿದ್ದರಿಂದ ತಾನು ಬ್ರಾಹ್ಮಣ ಮತವನ್ನು ಬಿಟ್ಟು ಲಿಂಗಾಯತ ಮತಕ್ಕೆ ಮತಾಂತರ ಹೊಂದಿದ ಅಂತಲೂ, ಅನಂತರದಲ್ಲಿ ಅವನು ಪ್ರಭುಲಿಂಗ ಲೀಲೆಯನ್ನು ಬರೆದ ಅಂತಲೂ, ಆ ಪ್ರಭುಲಿಂಗ ಲೀಲೆ ಲೋಕೋತ್ತರವಾದ ಕಾವ್ಯವಾಗಿ ರಾಜಮನ್ನನೆಯನ್ನು ಪಡೆದಿದ್ದರಿಂದ ಆನೆ ಮೇಲೆ ಇಟ್ಟು ಅದನ್ನು ಮೆರವಣಿಗೆ ಮಾಡಿಸಲಾಯಿತು ಅಂತಲೂ, ಜಕ್ಕನಾರ್ಯ ಎನ್ನುವ ಆಸ್ಥಾನದ ಮಂತ್ರಿಯೊಬ್ಬ ಪ್ರಭುಲಿಂಗ ಲೀಲೆಯನ್ನು ವ್ಯಾಖ್ಯಾನ ಮಾಡಿದಂತಲೂ, ಆ ವ್ಯಾಖ್ಯಾನದಿಂದ ಪ್ರೌಢದೇವರಾಯ ಸಂತುಷ್ಟನಾಗಿ ಅವನ ಕೃತಿಯನ್ನು ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿದಂತಲೂ, ಹೀಗೇನೇನೋ ಕಥೆಗಳು ಇವನ ವಿಷಯಕವಾಗಿ ಇಟ್ಕೊಂಡಿದ್ದು. ಆದರೆ ಇವನ ಕಾಲದ ವಿಷಯವಾಗೂ ಇಂಥದ್ದೇ ಕಥೆಗಳಿವೆ, ಸಮಸ್ಯೆಗಳಿವೆ. ಇವನ ಸ್ಥಳದ ವಿಷಯದಲ್ಲೂ ಇಂಥದ್ದೇ ಭಿನ್ನಾಭಿಪ್ರಾಯಗಳಿವೆ. ಇವನು ಗದಗ್ನವನೇ ಮೂಲತಃ ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ. ಇಲ್ಲ, ಗದಗ ಜಿಲ್ಲೆ ನಾಗನಪುರದವನು ಅಂತ ಬೇರೆ ಹೇಳ್ತಾರೆ. ಇನ್ನು ಇವನ ಕಾಲದ ವಿಷಯವಾಗಿ ಕಿಟೇಲ್ರು ಇವನದು ಕಾಲ 1160 ಅಂತಾರೆ. ಆರ್ ನರಸಿಂಹಾಚಾರ್ ಮತ್ತೆ ಕೆಲವರು 1430 ಅಂತ ನಿಷ್ಕರ್ಷ ಮಾಡ್ತಾರೆ. ನಾವು ಸದ್ಯಕ್ಕೆ ಪ್ರೌಢದೇವರಾಯನ ಕಾಲ ಆಧರಿಸಿ ಅವನ ಆಸ್ಥಾನದ 101 ವಿರಕ್ತರಲ್ಲಿ ಇವನು ಒಬ್ಬ ಆಗಿದ್ದ ಅನ್ನೋದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಇವನ ಕಾಲವನ್ನು 1430 ಅಂತಲೇ ಇಟ್ಕೊಳ್ಳೋದು ಸರಿ. ಇವನು ಹೆಚ್ಚು ಕಡಿಮೆ ಕುಮಾರವ್ಯಾಸನ ಸಮಕಾಲೀನ ಬರಹಗಾರ. ಕುಮಾರವ್ಯಾಸ ಮತ್ತು ಚಾಮರಸನ ವಿಷಯಕವಾಗಿ ಹುಟ್ಟಿರ್ತಕ್ಕಂಥ ದಂತಕಥೆಗಳು ಹೇಳ್ತಿರೋದೇನಂದ್ರೆ, ತಮ್ಮ ಧರ್ಮಕ್ಕೆ ಸೇರಿದ ಜನ ತಮ್ಮ ಮತಕ್ಕೆ ಸೇರಿದ ಕವಿಯನ್ನೇ ದೊಡ್ಡವನು ಅಂತ ಹೇಳಿ ಮಾಡೋದಕ್ಕಾಗಿ ಹೀಗೆ ಕಟ್ಟುಕಥೆಗಳನ್ನು ಹೆಣೆದಿದ್ದಾರೆ ಅಂತ ನಾವು ನಂಬ್ತೀವಿ. ಯಾಕೆ ಅಂತ ಹೇಳಿದ್ರೆ,
ಕುಮಾರವ್ಯಾಸನ ಕರ್ನಾಟಕ ಭಾರತ ಮಂಜರಿಗೆ ಇರ್ತಕ್ಕಂಥ ಅಪ್ರತಿಭ ಕಾವ್ಯಶಕ್ತಿ, ಅದರ ಉತ್ತರೋತ್ತರವಾದ ಧೀಶಕ್ತಿ ಚಾಮರಸನಿಗೆ ಇದ್ದಿತ್ತು ಅಂತ ನಾವು ಅಂದ್ಕೊಳ್ಳಾರು. ಪ್ರಭುಲಿಂಗ ಲೀಲೆ ಒಳ್ಳೆ ಕಾವ್ಯ ಆದರೂ ಕರ್ನಾಟಕ ಭಾರತ ಕಥಾಮಂಜರಿಯ ಅಪೂರ್ವತೆ ಅದಕ್ಕೆ ದಕ್ಕಲಾರ, ವಿಸ್ತಾರದಲ್ಲಿ ಬಾಹುಳ್ಯದಲ್ಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ಇವರಿಬ್ಬರ ವಿಷಯದಲ್ಲಿ ಶರಣರು ಈ ಆಯಾ ಮತಸ್ಥರು ಹುಟ್ಟಿ ಹಾಕಿರ್ತಕ್ಕಂತಹ ಕಟ್ಟುಕತೆಗಳನ್ನು ನಾವು ಅಷ್ಟಾಗಿ ಪರಿಗಣನೆಗೆ ತೆಗೆದುಕೊಳ್ಬಾರ್ದು. ಇವನ ಕಾಲದ ವಿಷಯದಲ್ಲೂ ಅನೇಕರು ಅನೇಕ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅಂತ ಹೇಳಿದೆ. ಆ ವಿಷಯದಲ್ಲೂ ನಾವು ಎಲ್ಲ ಮತಗಳನ್ನು ತೂಗಿ ನೋಡಿ 1430 ಇವನ ಕಾಲ ಅಂತ ಸದ್ಯಕ್ಕೆ ನಿಷ್ಕರ್ಷಿಸಿ ಇಟ್ಕೊಳ್ಬಹುದು. ಸೊ ಇಷ್ಟು ಚಾಮರಸ ಅವನ ಹಿನ್ನೆಲೆ. ಇನ್ನು ಅವನ ಕಾವ್ಯ ಇದೆಯಲ್ಲ ಪ್ರಭುಲಿಂಗ ಲೀಲೆ, ಅದರ ಶಕ್ತಿ, ಅದರ ಕಾವ್ಯ ವಸ್ತು, ವ್ಯಕ್ತಿಕ್ರಮ, ಅದರೊಳಗಿನ ತಾತ್ವಿಕತೆ ಏನು, ಇದನ್ನು ನಾವು ಗಮನಿಸಬೇಕು. ಈಗಾಗಲೇ ಹೇಳಿದ ಹಾಗೆ ಅದೊಂದು ಷಟ್ಪದಿ ಕಾವ್ಯ ಅಂತ ಹೇಳಿದ್ದೀನಿ. ಇವನು ವೀರಶೈವ ಲಿಂಗಾಯತ ಮತಕ್ಕೆ ಸೇರಿದವನು ಅಂತ ಹೇಳ್ತೀನಿ. ಪ್ರೌಢದೇವರ ರಾಯನ ಸ್ಥಾನದಲ್ಲಿ ಇದ್ದವನು ಅಂತ ಹೇಳಿದ್ದೀನಿ. ಮಧ್ಯಕಾಲೀನ ಸಾಂಸ್ಕೃತಿಕ ಪರಂಪರೆಗೆ ಅನನ್ಯವಾದ ಕೊಡುಗೆಯನ್ನು ಈ ಕೃತಿ ಮೂಲಕ ಕೊಟ್ಟವನು ಅಂತ ಹೇಳಬೇಕು. ಇನ್ನು ಇವನ ಕಾವ್ಯ, ಅದರ ವೈಶಿಷ್ಟ್ಯ, ವಿಲಕ್ಷಣೆ, ಸಾಂಸ್ಕೃತಿಕ ಮಹತ್ವ, ಅದರ ದೃಷ್ಟಿಧೋರಣೆಗಳೇನು ಅಂತ ನಾವು ಒಂದು 2-3 ನಿಮಿಷ ಬ್ರೇಕ್ ತಗೊಂಡು ಅದನ್ನು ಮುಗಿಸಿ ಇವನ ಕಾವ್ಯಕ್ಕೆ ಪ್ರವೇಶ ಮಾಡೋಣ. ಸೊ